ನೀವೇ ಸ್ವತಃ ಪ್ರಾರಂಭ ಮಾಡಿರುವಂತ ದಲಿತ ನೀವೇ ಸ್ವತಃ 1,000 ಸಾರಿ ನೀವೇ ಸ್ವತಃ ಪರಿಶಿಷ್ಟ ಯಾರಿಗೆ ಪಾಠ ಮೊದಲು ಅವ್ರು ಸರಿ ಮಾಡಿಕೊಳ್ಳಿ. ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿವ್ರೆ. ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಈಗೆಲ್ಲ ಕೆಲವ್ರಿಗೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನೀನು ಈಗ ಬೆಲ್ಲದ್ ಮಾತಾಡ್ಲಿ. ಇಲ್ಲ ಆ ರೀತಿ ಮಾತ್ರ ಆಗುದಿಲ್ಲ. ನೋಡಿ ಈ ರೀತಿ ಮಾತ್ರ ನೋಡಿ ಈಗ ಉತ್ತರ ಕೊಡ್ಲಿಕ್ಕೆ ಬರ್ತೈತೆ. ಈಗ ಉತ್ತರ ಎಲ್ಲ ಕೊಡ್ತಾರೆ. ಆಯ್ತು 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ ನಿಮಗೆ. ಉತ್ತರ ಕೊಡ್ತಾರೆ. ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ. ಮಾನ ಮರ್ಯಾದೆ ಏನಿಲ್ಲ. ಬಂದರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ರಕ್ತ ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ. ಇವರಿಗೆ ಭ್ರಷ್ಟರಾದ್ರು ಅವರೇ. ಆಯ್ತು, ನೀವು ಕೂತ್ಕೊಳ್ಳಿ. ಬೆಲ್ಲದ್ ಮಾತಾಡ್ಲಿ. ಬೆಲ್ಲದ್ ಅಧ್ಯಕ್ಷರೇ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ? ಒಬ್ಬ ಮಾಜಿ ಮುಖ್ಯಮಂತ್ರಿ ಸತ್ಯ ಅಂತ ಇದ್ದೇವೆ. ನಿಮ್ಗೆ ಸತ್ಯ ಕೈ ಆಗಿದೆ. ಸತ್ಯ ನೋಡ್ಕೋಬೇಕು. ಮುಖ್ಯಮಂತ್ರಿಗಳು ಆಡಳಿತ ವಿಫಲತೆ ಈಗ ಈ ನಾಡಿನ ಜನತೆಗೆ ಅಧಿಕಾರ ಕೊಟ್ಟವರೆ ಭ್ರಷ್ಟಾಚಾರ ತಡೀತೀವಿ. ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಇವತ್ತಿಗೆಲ್ಲ ಭ್ರಷ್ಟಾಚಾರ ತಡೆದಿರೋದ್ರಿಂದ ಹಿಂಗಾಗಿರೋದು. ಅದಕ್ಕೆ ವೀರಯ್ಯ ಜೈಲಿಗೆ ಹೋಗಿರೋದು. ಭ್ರಷ್ಟಾಚಾರ ತಡೆದಿರೋದ್ರಿಂದ APMC-ನಲ್ಲಿ ಏನಾಯ್ತು ಗೊತ್ತಿದೆ ನಿಮಗೆ. ಏನಾಯ್ತು? ಮಾನ ಮರ್ಯಾದೆ ನಿಮ್ ಕಾಲದಲ್ಲಿ ಆಗಿರೋದು ಇವೆಲ್ಲ. ನಿಮ್ಗೆ ಏನ್ ಗೊತ್ತಿದ್ದಾರೆ? ಅಶ್ವಥ್ ನೀವು ಇಷ್ಟ ಮಾಡ್ತೀವಿ ಸರ್. ಅವ್ರಿಗೆ ಹೇಳಿ ಸರ್. ಅವ್ರು ಕೂತ್ಕೊಳ್ಳಿ. ಸರಿ ಕೂತ್ಕೊಳ್ಬೇಕಲ್ಲ. ಅಧ್ಯಕ್ಷರೇ, ಕೂರಿಸ್ರಿ, ನಾವು ಕೂತ್ಕೊಳ್ತೀವಿ. ಆಯ್ತು.
ಸುಮ್ಮನೆ ಅವ್ರಿಗೆಲ್ಲ ಹೇಳ್ರಿ ಅವ್ರೆ. ಬಾಯಿಗೆ ಬಂದಂಗೆ ಮಾತಾಡೋದು ಅವ್ರುಗಳು. ನೀವು ಈ ರೀತಿ ನಿಮ್ಮಲ್ಲೇ ಮಾತಾಡೋದು ಏನೋ ನೈತಿಕತೆ ಇದೆಯಾ? ಸರ್ಕಾರ ದೇವರಾಜ್ ಕೆಲಸ ಸರ್ಕಾರದ ಕೆಲಸ, ಅದು ಉತ್ತರ ದುಡ್ಡು ಹೊಡೆಯೋ ಕೆಲಸ ಅಲ್ಲ ಸರ್ಕಾರ. ಕೂತ್ಕೊಳ್ಳಿ ನೀವು, ಬಡವ್ರ ದುಡ್ಡು, ಪರಿಶಿಷ್ಟ ಜಾತಿಯವ್ರ ದುಡ್ಡು. ಆಯ್ತು ನೀವು ಕೂತ್ಕೊಳ್ಳಿ. ಸರ್ಕಾರ ಹೇಗೆ ನಡೆಸಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ನಿಮ್ಮಿಂದ ಕಲಿಬೇಕು ನಾವು. ಏನು ಇಲ್ಲ ನಿಮ್ಗೆ. ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಅವ್ರು ಮಾತಾಡಿ ಮುಗಿಸ್ತಾರೆ. ಕೂತ್ಕೊಳ್ಳಿ ಮಾತಾಡಿ. ಬೆಲ್ಲ ಕಂಟಿನ್ಯೂ. ಏನೋ ಗೊತ್ತಿಲ್ಲ, ಏನೋ ಸುಮ್ಮನೆ ಬಾಯ್ ಬಂದ ಆಯ್ತು ಕಂಟಿನ್ಯೂ ಆಗ್ಲಿ. ನೀವು ಆಯ್ತು ಜ್ಞಾನಿಗಳು, ನೀವು ಜ್ಞಾನಿಗಳು, ನಾಚಿಕೆ ಬೇಕು, ನೀವು ನಾಚಿಕೆ ಬೇಕು, ನಾಚಿಕೆ ಬೇಕು. ನಿಮಗೆ ನಾಚಿಕೆ ಬೇಕು. ನೀವು ಯಾವ ಭಾಷೆ ಮಾತಾಡ್ತೀರ ನೀವು? ನೋಡ್ಕೊಳ್ಳಿ ಮುಖ, ನಾಚಿಕೆ ಆಗ್ಬೇಕು ನಿಮಗೆ. ನಿಮಗಿಲ್ಲ, ನಿಮಗಿಲ್ಲ ಬುದ್ಧಿ. ಆಯ್ತು ಅಲ್ಲಿ ಸುಮ್ಮನೆ ಅವ್ರು ಕೂತ್ಕೊಳ್ತಾ ಇದ್ದಾರೆ ಅಲ್ಲಿ. ಮಂಡತನ ಆಯ್ತು ಯಾರು ಒಬ್ರು ಮಾತಾಡ್ಬೇಕು, ಯಾರಿಗೆ ಅರ್ಥ ಆಗ್ತದೆ ಏನ್ ಮಾತಾಡ್ಬೇಕು ಅಂತ ಹೇಳಿ ಯಾರು ಒಬ್ರು ಮಾತಾಡಿ. ಇಲ್ಲಿ ಮುಖ್ಯಮಂತ್ರಿ ಮತ್ತೆ ನಿಮ್ಗೆ ಮಾತಾಡೋಕೆ ಅವಕಾಶ ಕೊಡುವ. ನೀವು ಮಾತಾಡ್ರೆ ಮುಖ್ಯಮಂತ್ರಿ ಕೂತ್ಕೊಳ್ಳಿ. ನೀವು ಮಾತಾಡಿದ್ರೆ ಮುಖ್ಯಮಂತ್ರಿ ಆಗ್ಬಿಡ್ತೀರಾ? ಏನು ಅವ್ರು ಇದಾರೆ ಮಾತಾಡ್ತಿದ್ದಾರೆ. ಇವರು ವಿಚಾರ ಮಾತಾಡಿದ್ರೆ ನೀವು ಕೂತ್ಕೊಳ್ಳಿ ಅಶ್ವಥ್, ಅವ್ರಿಗೆ ಹೇಳಿ. ಕೂತ್ಕೊಳ್ಳಿ ಪ್ರಿಯಾಂಕ ಅವರೇ, ಶಿಕ್ಷಕ ಕೂತ್ಕೊಳ್ಳಿ. ಸದ್ಯ ನಿಂಬುಡಕ್ಕೆ ಆಯ್ತು ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲೇಬೇಕು. ಸದ್ಯ ನಿಂಬುಡ ಉತ್ತರ ಕೊಡುವಾಗ ಎಲ್ಲ ಕೊಡ್ತಾರೆ, ಎಲ್ಲ ಉತ್ತರ ವಿಚಾರ ಕೊಡ್ತಾರೆ. ಈಗ ಮತ್ತೆ ಬೇಡ, ನೀವು ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿ. ಕೂತ್ಕೊಳ್ಳಿ ಅಧ್ಯಕ್ಷರೇ, ಮಂತ್ರಿಗಳೇ ಪಾಯಿಂಟ್ ಆಫ್ ಆರ್ಡರ್. ನಮ್ಮ ಅಶ್ವತ್ಥನಾರಾಯಣ ಕೂಡ ಯಾವ್ದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿನೇ ಇದೆಯಲ್ರಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ. 89 ಕೋಟಿ ಅದು ಉತ್ತರ ಕೊಡ್ತಾರೆ. ಯಾರೋ ಬೇರೆ ಆಯ್ತು ನೀವು ಕೂತ್ಕೊಳ್ಳಿ. ನೀವು ಪರಸ್ಪರ ಮಾತಾಡೋದು ಹೇಗೆ ಆಗ್ತದೆ? ಆಯ್ತಪ್ಪ ಆಯ್ತು ಅವ್ರೆ ಕೂತ್ಕೊಳ್ಳಿ. ಬರುದೆಲ್ಲ ಲೇಟ್ ಬಂದ ನಂತರ ಇದರಲ್ಲಿ ಸ್ಟಾರ್ಟ್ ಆಯ್ತು. ಕೂತ್ಕೊಳ್ಳಿ ಆಯ್ತು. ನಿನ್ನೆ ಆಯ್ತು ಮತ್ತೆ ನೀವು ಮಾತಾಡಿ ಸಪರೇಟ್ ಆಗಿ. ಈಗ ಮುಖ್ಯಮಂತ್ರಿ ಉತ್ತರ ಕೊಡುವಾಗ ಕೂಡ ಕೊಡ್ತಾರೆ. ಸುರೇಶ್ ಅವರೇ ಆಯ್ತು